ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಮಾತಿರ್ಲಿ. ನಂಗೆ ಆಕ್ಚುಲಿ ಮಾತಾಡಿದ್ರೆ ಕ್ಲಿಕ್ ಆಗ್ತಾ ಇದೆಯೋ ಯೂಟ್ಯೂಬ್ ವಿಡಿಯೋಸು ಅಥವಾ ನನ್ನ ಸೈಲೆಂಟ್ ವಿಡಿಯೋಸ್ ಕ್ಲಿಕ್ ಆಗ್ತಾ ಇದೆ ನಂಗೆ ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ನೀವು ಕಮೆಂಟ್ ಮಾಡಿ ನಾನು ಈ ತರ ವಾಯ್ಸ್ ಕೊಟ್ಟು ಅಥವಾ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟು ವಿಡಿಯೋಸ್ ಮಾಡ್ಬೇಕಾ ಅಥವಾ ಇಂಟರಾಕ್ಟಿವ್ ವಿಡಿಯೋಸ್ ಇರ್ಬೇಕಾ, ಹೇಗಿರ್ಬೇಕು ಅಂತ. ಸುಮಾರು 2.5 ವರ್ಷ ಆಯ್ತು. ಆಕ್ಚುಲಿ ನಾನು ಜಾಸ್ತಿ ಎಫರ್ಟ್ಸ್ ಹಾಕ್ತಾ ಇಲ್ಲ ಯೂಟ್ಯೂಬ್ ವಿಡಿಯೋಸ್ ಆಗಲಿ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಆಗಲಿ ಮಾಡೋದಕ್ಕೆ. ಯಾಕಂದ್ರೆ ನನಗೆ ಫುಲ್ ಟೈಮ್ ಅದನ್ನ ಮಾಡೋ ಆಪ್ಷನ್ ಇಲ್ಲ. ಅದಕ್ಕೋಸ್ಕರ ನಾನು ಟೈಮ್ ಸಿಕ್ಕಿದಾಗ ನಾನು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಏನಲ್ಲ. ಇವತ್ತು ಪ್ಯಾಕ್ ವಿತ್ ಮೀ ಟು ಪಾಂಡಿಚೇರಿ ಜಾಸ್ತಿ ಆಯ್ತು. ಸೊ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ರಿಯಲಿ ಒಂದು ಡೆಕೋರೇಷನ್ ಮಾಡೋಣ, ಒಂದು ಬ್ಯಾಕ್ ಗ್ರೌಂಡ್ ಚೆನ್ನಾಗಿರ್ಲಿ ವಿಡಿಯೋ ಅಂತ ಅನ್ಕೊಂಡೆ. ನಾವು ನಮ್ಮ ಕಸಿನ್ಸ್ ಎಲ್ಲ ಸೇರ್ಬಿಟ್ಟು ಪಾಂಡಿಚೇರಿ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ, ಸರಿನಾ? ಸೊ ಅದಕ್ಕೋಸ್ಕರ ನಾವು ಡ್ರೆಸ್ ಏನೇನ್ ತಗೋಬೇಕು ಅಂತೆಲ್ಲ ಫುಲ್ ಒಂದು 4-5 ಸರಿ ಶಾಪಿಂಗಿಗೆ ಹೋಗಿ ಒಂದಿಷ್ಟು ಬಟ್ಟೆಗಳನ್ನೆಲ್ಲ ತಗೊಬಂದು ಓಕೆ ಫೈನಲ್ ಆಗಿ ಡಿಸೈಡ್ ಮಾಡಿದೀವಿ ಏನೇನು ತಗೊಂಡೋಗೋದು ಅಂತ. ನಾವ್ ಈ ತರ ವೆಕೇಶನ್ ಟ್ರಿಪ್ ಅಂತ ಹೋಗೋದು ತುಂಬಾ ಕಡಿಮೆ. ವರ್ಷದಲ್ಲಿ 2 ಸರಿ ಹೋಗ್ತೀವೇನೋ ಮ್ಯಾಕ್ಸಿಮಮ್ ಅಷ್ಟೇ. ಅದು ಸ್ಯಾಟರ್ಡೆ ಸಂಡೇ ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಇಲ್ಲ ಅಂದ್ರೆ ಇಲ್ಲೇ ನಮ್ಮ ಮನೆ ಹತ್ರನೇ ಇಲ್ಲ ಬೆಂಗಳೂರಲ್ಲಿ ಎಲ್ಲಾದ್ರೂ ಹೋಗ್ಬಿಟ್ಟು ತಿಂದ್ಬಿಟ್ಟು ಬರೋದಷ್ಟೇನೆ. ಸೊ ಅದಕ್ಕೆ ನಾವು ಹೋಗೋದೇ ಅಪರೂಪ. ಅದಕ್ಕೋಸ್ಕರ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಗೋಣ, ಚೆನ್ನಾಗಿ ಫೋಟೋಸ್ ತಗೊಳ್ಳೋಣ ಅಂತ ಒಳ್ಳೊಳ್ಳೆ ಡ್ರೆಸ್ಗಳನ್ನ ಶಾಪಿಂಗ್ ಮಾಡಿದೀವಿ. ಸೊ ಅದನ್ನ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ, ಹಾಕೊಂಡು ತೋರಿಸಲ್ಲ. ಯಾಕೆಂದ್ರೆ ಅಲ್ಲಿ ಹೋದಿ ಹಾಕೊಂಡು ಆಮೇಲೆ ರಿವೀಲ್ ಮಾಡ್ತೀನಿ. ಡ್ರೆಸ್ಗಳನ್ನ ತೋರಿಸ್ತೀನಿ. ಸೊ ಏನೇನು ತಗೊಂಡು ಹೋಗ್ತಾ ಇದ್ದೀನಿ ನಾನು ಟ್ರಾವೆಲ್ಗೆ ಅನ್ನೋದನ್ನ ತೋರಿಸ್ತೀನಿ. ಸೊ ಮೊದಲನೇದಾಗಿ ಇದು ನಮ್ಮ ಟ್ರಾವೆಲಿಂಗ್ ಪಿಲ್ಲರ್. ಜಾಸ್ತಿ ಆಯ್ತು. ಇದೊಂದು ತಗೊಂಡು ಹೋಗ್ತಾ ಇದ್ದೀನಿ. ಯಾಕಂದ್ರೆ ನಾವು ಹೋಗ್ತಾ ಇರೋದು 1 ನೈಟ್ ಅಷ್ಟೇನೆ. ಫ್ರೈಡೇ ನೈಟ್ ಟಿಕೆಟ್ ಬುಕ್ ಆಗಿದೆ. ಸೊ ಸ್ಯಾಟರ್ಡೇ ಮಾರ್ನಿಂಗು, ಸಂಡೇ ನೈಟ್ ಅಲ್ಲಿಂದ ಬರ್ತೀವಿ ನಾವು. ಮಂಡೇ ವಿಲ್ ಬಿ ಇನ್ ಬ್ಯಾಂಗ್ಳೂರ್. ಇಂಗ್ಲಿಷ್ ಜಾಸ್ತಿ ಮಾತಾಡ್ತಾ ಇದ್ದೀನಲ್ಲ. ಒಂದು ಟ್ರಾವೆಲಿಂಗ್ ಪಿಲ್ಲು. ಇದು ನಾನು ಡಿಮಾರ್ಟ್ ಅಲ್ಲೆಲ್ಲೂ ತಗೊಂಡಿದ್ದು. ಅವಾಗ 300 ಸಮಥಿಂಗ್ ಇತ್ತು. ಇದು ಆಲ್ಮೋಸ್ಟ್ 2 ಇಯರ್ಸ್ ಬ್ಯಾಕಿನ ಕತೆ. ಇದು ನನ್ನ ಬ್ಯಾಗ್, ಟ್ರಾವೆಲಿಂಗ್ ಬ್ಯಾಗ್. ಇದು ಅಂತ ಎಕ್ಸ್ಪೆನ್ಸಿವ್ ಏನಲ್ಲ, ಅಂತ ತೀರಾ ಒಳ್ಳೆ ಕ್ವಾಲಿಟಿ ಏನಲ್ಲ. ಈ ತರ ಎಲ್ಲ ಹೋಗಿದೆ. ಯಾಕಂದ್ರೆ ನಾವು ಟ್ರಾವೆಲ್ ಮಾಡೋದು ಅಷ್ಟರಲ್ಲೇ ಇದೆ, ವರ್ಷದಲ್ಲಿ 2 ಸರಿ ಹೋಗ್ತೀವಿ. ಅದಕ್ಕೋಸ್ಕರ ಈ ಬ್ಯಾಗ್ ಸಾಕು ಅಂತ ಇದನ್ನ ತಗೊಂಡೆ. ಇದೆಷ್ಟು 400-500 ಸಮಥಿಂಗ್ ನಾನು ಕೊಟ್ಟಿರೋದು ಅಷ್ಟೇನೆ. ಓಕೆ, ನಾವು ಹೋಗೋ ಟ್ರಿಪ್ಗೆ ಇದು ಸಾಕು. ಸೊ ನಾನು ಏನೇನು ತಗೊಂಡು ಹೋಗ್ತಾ ಇದ್ದೀನಿ ಬಟ್ಟೆಗಳನ್ನ ಅಂತ ತೋರಿಸ್ತೀನಿ. ಇದೊಂದು ಆರೆಂಜ್ ಕಲರ್ ಟಾಪ್ ನ ತಗೊಂಡಿದ್ದೀನಿ. ಇನ್ ಕೇಸ್ ಗೊತ್ತಿಲ್ಲ, ಇದು ಎಕ್ಸ್ಟ್ರಾ ಆಕ್ಚುಲಿ. ಹುಡುಗಿರ್ದು ಹೆಂಗಿರುತ್ತೆ ಬ್ಯಾಗ್ ಪ್ಯಾಕಿಂಗ್ ಅಂತ ನನ್ನ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಎಕ್ಸ್ಟ್ರಾ ಇನ್ ಕೇಸ್ ಬೇಕಾಗ್ಬೋದೇನೋ ಅಂತಾನೆ ಜಾಸ್ತಿ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಆಮೇಲೆ ಇದೊಂದು ಹ್ಯಾಟ್ ತಗೊಂಡಿದ್ದೀನಿ ಫೋಟೋಸ್ಗೆ. ಅಲ್ಲಿ ಬಿಸಿಲಿದ್ರೆ ಗೊತ್ತಿಲ್ಲ ಈ ಸೀಸನ್ ಅಲ್ಲಿ ಬಿಸಿಲು ಇರುತ್ತೋ ಇಲ್ವೋ ಅಂತ, ಬಟ್ ಪೀಪಲ್ ಜನ ರೀಸೆಂಟ್ ಆಗಿ ಹೋದವರು ಬಿಸಿಲಿದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಬಕೆಟ್ ಹ್ಯಾಟ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಇದು 2 in 1 ಬಕೆಟ್ ಹ್ಯಾಟ್. ಇಲ್ಲಿ ಈ ಕಲರ್ ಇದೆ, 2 ಕಲರ್ ಇದೆ. ಇದು ಅಷ್ಟೇ 300 ಸಮಥಿಂಗ್ ನಾನು ಕೊಟ್ಟಿರೋದು. ನನ್ನ ಪ್ರಾಡಕ್ಟ್ಸ್ ಎಲ್ಲ ಕೆಳಗಡೆ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಬೇಕಾದ್ರೆ ಅಲ್ಲಿ ಹೋಗಿ ಆ ಲಿಂಕ್ ಥ್ರೂ ಹೋಗಿ ಅದನ್ನ ಪರ್ಚೇಸ್ ಮಾಡ್ಬೋದು. ಈ ತರದ್ದು ಒಂದು ಬೇಸ್ ಬಾಲ್ ಕ್ಯಾಪ್. ನಾವು ಆಕ್ಚುಲಿ 8 ಜನ ಹೋಗ್ತಾ ಇದೀವಿ. ಸೊ ಅದಕ್ಕೋಸ್ಕರ ನಮ್ಮ ಹತ್ರ ಏನೇನು ಆಕ್ಸೆಸರಿ ಇದೆ ಅದನ್ನೆಲ್ಲ ತಗೊಂಡು ಹೋಗೋಣ ಅಂತ. ಈ ತರ ಕ್ಯಾಪ್ಸ್ ಎಲ್ಲ ನನ್ಗೆ ಯೂಸ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಬೇರೆಯವ್ರಾದ್ರು ಹಾಕೋತಾರೆ ಫೋಟೋಸ್ಗೆ. ಮೇನ್ ಆಗಿ ಟ್ರಿಪ್ಪಿಗೆ ಹೋಗೋದೇ ಫೋಟೋಸ್ಗೆ, ನಾವು ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಜಾಸ್ತಿ. ಸೊ ನೆಕ್ಸ್ಟ್ ಇದು ಸ್ಕರ್ಟ್. ಇದು ಆನ್ಲೈನ್ ಅಲ್ಲಿ ನೋಡಿದಾಗ ಚೆನ್ನಾಗಿ ಕಾಣಿಸ್ತು, ಇದು ಚೆನ್ನಾಗೇ ಇದೆ. ಬಟ್ ನಾನೇನೋ ಹಾಕೊಳ್ತಾ ಇರೋದು, ನಾನು ಮ್ಯಾಚ್ ಮಾಡ್ತಾ ಇರೋದು ಬೇರೆ ಟಾಪ್ ಜೊತೆ, ಅದು ಚೆನ್ನಾಗಿ ಅನ್ನಿಸ್ತಾ ಇಲ್ಲ ನಮ್ಗೆ. ಯಾಕೋ ಅಷ್ಟು
ಇಷ್ಟು ಕ್ಯೂಟ್ ಆಗಿ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇಲ್ಲ ನಾನು. ಅದಕ್ಕೋಸ್ಕರ ಇದನ್ನು ಜಸ್ಟ್ ಇನ್ ಕೇಸ್ ಬೇಕಾಗಬಹುದು ಅಂತ ಇಟ್ಕೊಂಡಿದೀನಿ. ಇದು ನನ್ನ DIY ಪ್ಯಾಂಟ್. ಇದು ಪ್ಯಾಂಟ್ ಆಗಿತ್ತು ಆಕ್ಚುಲಿ, ತುಂಬಾ ವರ್ಷದ ಹಳೆಯದು ಇದು, ಅಂದ್ರೆ 3-4 ಇಯರ್ಸ್ ಹಳೆಯದು ಜೀನ್ಸ್ ಇದು. ಸೊ ನಾನು ಶಾರ್ಟ್ಸ್ ನೋಡ್ತಾ ಇದ್ದೆ ಆನ್ಲೈನ್ ಅಲ್ಲಿ. ಈ ಲೆಂತ್ ಶಾರ್ಟ್ಸ್ ಬಂದು ಟ್ರೆಂಡಿಂಗ್ ಅಲ್ಲಿ ಇದೆ ಈಗ. ಅದಕ್ಕೋಸ್ಕರ ಈ ಲೆಂತ್ಗೆ ನನ್ನ ಪ್ಯಾಂಟ್ ಅನ್ನು ನಾನು ಕಟ್ ಮಾಡಿ ಈ ತರ ಈಗಿನ ಟ್ರೆಂಡಿಗೆ ತಕ್ಕ ಹಾಗೆ ಮಾಡಿದ್ದೀನಿ. ಇದ್ರ ಜೊತೆಗೆ ವೈಟ್ ಟಾಪ್ ಅಥವಾ ಯಾವ್ದಾದ್ರು ಟೀ ಶರ್ಟ್ ಹಾಕೋಬೇಕು ಅಂತ ಒಂದು ಹಾಗೆ ಇದೊಂದು ಟೀ ಶರ್ಟ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಇದು ನಮ್ಮ ಕಸಿನ್ಸ್ ನನ್ಗೆ ಕೊಟ್ಟಿದ್ದು. ಸೊ ಜಾಸ್ತಿ ಏನ್ ಶಾಪಿಂಗ್ ಮಾಡಿಲ್ಲ, ಅಂದ್ರೆ ಹೋಗದೆ 1 ನೈಟ್ 2 ಡೇಸ್ ಅಷ್ಟೇ. ಇದು ನನ್ನ ಹತ್ರ ಆಲ್ರೆಡಿ ಇತ್ತು, ಗೊತ್ತಿಲ್ಲ ಇದು ಯಾವ ಜೊತೆ ಮ್ಯಾಚ್ ಮಾಡ್ತೀನಿ ಅಂತ ತಗೊಳ್ತಾ ಇದ್ದೀನಿ ಅಷ್ಟೇನೆ. ಹಾಗೆ ಇದು ಒಂದು ಡ್ರೆಸ್, ಇದು ಡೆಫಿನೆಟ್ಲಿ ನಾನು ಹಾಕೋತೀನಿ. ತುಂಬಾ ಇಷ್ಟ ಆಯ್ತು, ಇದು ಟ್ರೈ ಮಾಡಿ ನೋಡಿದೀನಿ, ಚೆನ್ನಾಗಿ ಕಾಣಿಸುತ್ತೆ. ಈ ತರ ಒಳ್ಳೆ ಸಮ್ಮರ್ ವೈಬ್ಸ್, ವೆಕೇಶನ್ ತರನೇ ಇದೆ ಈ ಡ್ರೆಸ್, ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ಇದು ಆಕ್ಚುಲಿ ಆಫ್ಲೈನ್ ಅಲ್ಲಿ ತಗೊಂಡಿದ್ದು, ಅದಕ್ಕೋಸ್ಕರ ಇದರ ಲಿಂಕ್ ಹಾಕೋದು ಕಷ್ಟ. ಇದು ಅಷ್ಟೇನೆ, ಇದು ಎಲ್ಲ ಆಫ್ಲೈನ್ ಅಲ್ಲೇ ತಗೊಂಡಿದ್ದೆ. ಆಕ್ಚುಲಿ ನಾವು ಶಿವಾಜಿನಗರ್ಗೆ ಹೋಗಿದ್ವಿ ಒಟ್ಟಿಗೆ. ಸೊ ಆವಾಗ ಏನೇನ್ ಸಿಕ್ತು ಬ್ಲಿಂಗ್ ಬ್ಲಿಂಗ್ ಆತರ ಸ್ವಲ್ಪ ಜಾತ್ರೆ ಇರೋದೆಲ್ಲ ತಗೊಂಡ್ಬಂದಿದ್ದೀನಿ. ಸೊ ಇದನ್ನ ಬ್ಲ್ಯಾಕ್ ಸ್ಕರ್ಟ್ ಹಾಕೋಬೇಕು ಅಂತ ಅನ್ಕೊಂಡಿದೀನಿ, ನೋಡೋಣ. ಎಂಥ ಕಾಫಿ ಸ್ವಾತಿ, ಎಂಥ ಕಾಫಿ. ಇದನ್ನು ಅಷ್ಟೇ ನನ್ನ ಕಸಿನ್ಸ್ ಕೊಟ್ಟಿದ್ದು ನನ್ಗೆ. ಇದು ಒಂದು ಫ್ರಾಕ್, ಈ ತರ ಸಿಂಪಲ್. ಸೊ ಇಷ್ಟು ಬಟ್ಟೆಗಳನ್ನ ಬರೀ 2 ದಿನಕ್ಕೆ ತಗೊಂಡಿದ್ದೀನಿ ನಾನು, ಇನ್ನೂ ಇದೆ. ಈ ಬೇಸಿಕ್ ವೈಟ್ ಶರ್ಟ್ ನ ತಗೊಂಡಿದ್ದೀನಿ, ಆ ಶಾರ್ಟ್ಸ್ ಮೇಲ್ಗಡೆ ಹಾಕೊಳಕ್ಕೆ. ಇದು H&M, ಇದನ್ನ ಬೇಕಾದ್ರೆ ಲಿಂಕ್ ಮಾಡ್ತೀನಿ. ಇದು ಹಾಗೆ ಇದ್ರ ಮೇಲ್ಗಡೆ ಈ ತರ ಶರ್ಟ್ ನ ಲೈಕ್ ಬಟನ್ ಎಲ್ಲ ಓಪನ್ ಮಾಡ್ಬಿಟ್ಟು ಈ ತರ ಜಾಕೆಟ್ ತರ ಹಾಕೊಳ್ಳೋಣ ಅಂತ ಆ ತರ ಪ್ಲಾನ್. ಬಟ್ ಅಲ್ಲಿ ಹೋದ್ಮೇಲೆ ಅದು ಇನ್ನೊಂದೇನೋ ಆಗಬಹುದು, ಗೊತ್ತಿಲ್ಲ. ಇದು ಫೈನಲಿ ಸುಮ್ನೆ ಒಂದು ನೈಟ್ ಪ್ಯಾಂಟ್ ತರ, ನೈಟ್ ಹಾಕೊಂಡು ಮಲ್ಕೊಳಕ್ಕೆ. ಇದ್ರ ಜೊತೆ ಯಾವ್ದಾದ್ರು ಒಂದು ಟೀ ಶರ್ಟ್ ನಾನು ಯಾವ್ದು ಹಾಕಲ್ವೋ, ಯಾವ್ದು ಯೂಸ್ ಮಾಡಲ್ವೋ ಅದನ್ನ ಹಾಕೋತೀನಿ. ಕಾಫಿ ವಿತ್ ಸ್ವಾತಿ. ಸೊ ಒಂದಿಷ್ಟು ಹೂಪ್ ಇಯರಿಂಗ್ಸ್ ನಾನು ಮ್ಯಾಕ್ಸ್ ಅಲ್ಲಿ ತಗೊಂಡಿದ್ದೆ. ನನ್ನ ಪ್ರಕಾರ ಅದನ್ನೇ ಯೂಸ್ ಮಾಡ್ತೀನಿ ನಾನು, ಮತ್ತೆ ಹೊಸದಾಗಿ ಏನು ತಗೊಳಕ್ ಹೋಗಲ್ಲ. ಚೈನ್ ಕೂಡ ಅಷ್ಟೇ, ಇಲ್ಲಿ ರೋಡ್ ಸೈಡ್ ಅಲ್ಲಿ ತಗೊಂಡಿದ್ದೆ, ಒಂದು 10 ರೂಪೀಸ್ 20 ರೂಪೀಸ್ ಏನೋ ಅದನ್ನು, ಅದನ್ನೇ ಯೂಸ್ ಮಾಡ್ತೀನಿ. ಸೊ ಇದು ಮೀಶೋದಲ್ಲಿ ತಗೊಂಡಿದ್ದು, ಇದನ್ನ ಲಿಂಕ್ ಮಾಡ್ತೀನಿ. ನೀಟಾಗಿ ಎಲ್ಲದನ್ನು ಆಮೇಲೆ ಒಂದು ವಿವಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇದಿಷ್ಟು ಕಾಂಬೋ ಬಂದಿರೋದು ಆಕ್ಚುಲಿ. ಇದಿಷ್ಟರಲ್ಲಿ ಯಾವ್ದಾದ್ರು ಒಂದು ಹಾಕೋತೀನಿ, ಯಾವುದು ಅಂತ ಗೊತ್ತಿಲ್ಲ. ಈ ತರ ಒಂದು ಚಾಮ್ ಇದೆ, ಇದು ಐಡಿಯಾ ಇಲ್ಲ ಏನ್ ಮಾಡ್ಬೇಕು ಅಂತ. ಇದೆ ಇಯರಿಂಗ್ಸ್ ಎಲ್ಲ ಇದೆ. ಸೊ ಯಾವ್ದು ಹಾಕೋಬೇಕು ಅನ್ನೋದು ಇನ್ನು ಡಿಸೈಡ್ ಮಾಡ್ಕೊಂಡಿಲ್ಲ. ಹೋದ್ಮೇಲೆ ನಾವು ಅದನ್ನ ಡಿಸೈಡ್ ಮಾಡೋಣ. ಈ ತರ ಒಂದು ಇಯರಿಂಗ್ ಇದೆ, ಇದು ಚೆನ್ನಾಗಿದೆ ಆಕ್ಚುಲಿ. ಈ ತರ ಚಾಮ್ಸ್ ಒಂದಿದೆ, ಇದು ಚೆನ್ನಾಗಿದೆ. ಎಲ್ಲದೂ ಚೆನ್ನಾಗಿದೆ. ನಾನು ಹಾಕೊಂಡ್ರೆ ಹೇಗೆ ಕಾಣಿಸ್ತೀನಿ ಅಂತ ಗೊತ್ತಿಲ್ಲ. ಸೊ ಒಂದು ಟ್ರೈ ಮಾಡೋಣ. ಸೊ ಇದು ಈ ತರ ಇದೆ, ಚೆನ್ನಾಗಿ ಕಾಣಿಸುತ್ತೆ. ಮೇಕಪ್ ಏನೇನ್ ತಗೊಂಡು ಹೋಗ್ತೀನಿ ಅಂತ ಹೇಳಬಹುದು, ಬಟ್ ಅದು ನನಗೆ ಸೂಟ್ ಆಗೋದು ನಿಮಗೂ ಸೂಟ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಭಯಕ್ಕೆ
ನಾನು ಅದನ್ನ ರೆಕಮೆಂಡ್ ಮಾಡಲ್ಲ ನಿಮ್ಗೆ, ಬಟ್ ತೋರಿಸ್ತೀನಿ ನಾನು ಏನೇನು ತಗೊಂಡು ಹೋಗ್ತಾ ಇದ್ದೀನಿ ಅಥವಾ ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಯಾವುದೇ ರೀತಿ ಕೋಡ್ಗಳು ಕೊಡಲ್ಲ, ಯಾವುದೇ ರೀತಿ ಲಿಂಕ್ ಕೊಡಲ್ಲ ಅದಕ್ಕೆ, ಯಾಕಂದ್ರೆ ಕಾಸ್ಮೆಟಿಕ್ಸ್ ಬಗ್ಗೆ ನಂಗೆ ಅಷ್ಟೊಂದು ಇದಿಲ್ಲ. ಅಂದ್ರೆ ನಾನು ಯೂಸ್ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಮಾಡ್ತೀನಿ, ಆದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡಲ್ಲ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನ. ಸೊ ನಿಮ್ ಸ್ಕಿನ್ಗೆ ಯಾವ್ದು ಒಳ್ಳೇದು, ನಿಮ್ ಸ್ಕಿನ್ಗೆ ಯಾವ್ದಿದು, ಅದನ್ನ ನೀವು ಗೂಗಲಲ್ಲೋ ಇನ್ನು ಡರ್ಮಟಾಲಜಿಸ್ಟ್ ಹತ್ರನೋ ಯಾರ ಹತ್ರನೂ ರಿಸರ್ಚ್ ಮಾಡಿ ಅಥವಾ ಡಾಕ್ಟರ್ ಹತ್ರನೇ ಡೈರೆಕ್ಟ್ ಆಗಿ ಕೇಳ್ಬಿಟ್ಟು ಅದನ್ನ ಯೂಸ್ ಮಾಡೋದು ಒಳ್ಳೇದು. ಮೇಕಪ್ ಅಷ್ಟೇ ನಿಮ್ದೇ ಕಂಪ್ಲೀಟ್ ಜವಾಬ್ದಾರಿ, ಯಾಕಂದ್ರೆ ರಾಂಗ್ ಇನ್ಫಾರ್ಮೇಶನ್ ಆಗಲಿ ಅಥವಾ ಏನೋ ಪ್ರಮೋಷನ್ಗೋಸ್ಕರನೋ ಆಗಲಿ ಅದು ಮಾಡೋದು ನಂಗೆ ಇಂಟ್ರೆಸ್ಟ್ ಇಲ್ಲ. ಸೊ ಕ್ಲಿಯರ್ ಆಗಿ ಈಗಲೇ ಹೇಳ್ತಾ ಇದ್ದೀನಿ. ಲೈಕ್ ಸ್ಕಿನ್ಗೆ ಅಥವಾ ಬಾಡಿಗೆ ಅಥವಾ ನಮ್ಮ ಕೂದಲು ಆಯಿಲ್ ಕೂದಲುಗಳಿಗೆ ಇದನ್ನೆಲ್ಲ ರೆಕಮೆಂಡ್ ಮಾಡಕ್ಕೆ ಒಳ್ಳೇದಲ್ಲ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಯಾರೋ ಏನೋ ಹೇಳ್ತಾರೆ, ನೀವು ತಗೋತೀರಾ, ಅದರಿಂದ ಲಾಸ್ ಆಗುತ್ತೆ, ನಮ್ಮ ಇಂಪ್ರೆಷನ್ ಹಾಳಾಗುತ್ತೆ ನಿಮ್ಮ ಕಣ್ಗಳಲ್ಲಿ. ಸೊ ಅದಕ್ಕೋಸ್ಕರ ನಂಗೆ ಅದಿಷ್ಟ ಇಲ್ಲ. ಇನ್ನೊಂದೇನಂದ್ರೆ ನಾನು ಏನ್ ಯೂಸ್ ಮಾಡ್ತೀನಿ ಅನ್ನೋ ತೋರಿಸ್ತೀನಿ ನಿಮ್ಗೆ, ನಿಮ್ ಜವಾಬ್ದಾರಿ ಅಷ್ಟೇನೆ. ನಾನು ಕನ್ನಡ ಮಾತಾಡೋದು ಮರ್ತು ಹೋಗ್ತಾ ಇದೆ ಅನ್ಸುತ್ತೆ. ನಿಮ್ಗಿಷ್ಟ ನಿಮ್ಗೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಿಮಗ್ ಬಿಟ್ಟಿದ್ದು ನಿಮ್ಮ ಇಷ್ಟ. ಅದೇ ಬಟ್ಟೆ ಎಲ್ಲ ಆತರ ಸೀರಿಯಸ್ಲಿ ಅದೇ ಬಟ್ಟೆ ಎಲ್ಲ ಆದ್ರೆ ಈ ತರ ಪ್ರಾಬ್ಲಮ್ಸ್ಗಳಿರಲ್ಲ, ಸೊ ನೀವು ಹಾಕೋಬಹುದು. ಅದಕ್ಕೋಸ್ಕರ ನಾನು ಅದ್ರದ್ದು ಲಿಂಕ್ಸ್ಗಳನ್ನ ಕೊಡ್ತೀನಿ, ಯೂಸ್ ಮಾಡಿ, ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಆಸ್ ಅ ಕ್ರಿಯೇಟರ್. ರೀಸೆಂಟ್ ಆಗಿ ನಾನು ಫೌಂಡೇಶನ್ ಎಲ್ಲ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ನಾನು ನನ್ನ ಫ್ರೆಂಡು ಎಲ್ಲ ಸ್ವಲ್ಪ ಮಾತಾಡ್ಕೊಂಡು ಅದು ಗ್ರೂಮಿಂಗು, ಬೇಸಿಕ್ ಗ್ರೂಮಿಂಗು, ಅದು ಚೆನ್ನಾಗಿ ಕಾಣಿಸುತ್ತೆ, ಪ್ರೆಸೆಂಟಬಲ್ ಆಗಿರ್ತೀವಿ ಯಾವಾಗ್ಲೂ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಕೂಡ ಫೌಂಡೇಶನ್ ಆಗಲಿ, ಈ ಒಂದು ಐ ಶ್ಯಾಡೋ ಆಗಲಿ, ಬ್ಲಷ್ಗಳಾಗಲಿ ಅದನ್ನ ಡೈಲಿ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸೊ ಅಂದರೆ ದೊಡ್ಡ ಕ್ವಾಂಟಿಟಿಯಲ್ಲಿ ಅಥವಾ ಏಷ್ಯನ್ ಪೇಂಟ್ ಥರ ಇದನ್ನ ಹಾಕೊಳ್ಳೋದಲ್ಲ. ನಾನು ಮೊದಲು ಬಂದು ಸನ್ಸ್ಕ್ರೀನ್ ಹಾಗೆ ಲಿಪ್ಸ್ಟಿಕ್ ಮತ್ತೆ ಕಾಜಲ್ನ ಯೂಸ್ ಮಾಡ್ತಾ ಇದ್ದೆ. ಈಗ ಫೌಂಡೇಶನ್ ಒಂದನ್ನ ಆ್ಯಡ್ ಮಾಡಿದ್ದೀನಿ, ಫೌಂಡೇಶನ್ ಮತ್ತೆ ಬ್ಲಷ್ನ. ಸೊ ನೀವು ನೋಡ್ತಾ ಇದ್ದೀರಾ, ಇದು ನೀಟಾಗಿ ಮತ್ಲಬ್ ನನ್ನ ಈ ಪಿಂಪಲ್ಗಳಾಗ್ಲಿ, ಮುಖದ ಮೇಲೆ ಇರೋ ಕಲೆಗಳಾಗಲಿ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ. ಇದರಿಂದ ನಂಗೇನು ಮತ್ತೆ ಎಕ್ಸ್ಟ್ರಾ ಪಿಂಪಲ್ಗಳ ಆಗೋದಾಗ್ಲಿ ಆ ಥರ ಏನೂ ಆಗಿಲ್ಲ. ಅದಕ್ಕೋಸ್ಕರ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ. ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ಎಲ್ ಅಂತ ಬ್ರ್ಯಾಂಡ್ ಇದೆಯಲ್ಲ, ಇದು ಚೀಪ್ ಬ್ರ್ಯಾಂಡೆ, ಸಾರಿ ಚೀಪ್ ಅಲ್ಲ, ಬಜೆಟ್ ಫ್ರೆಂಡ್ಲಿ ಬ್ರ್ಯಾಂಡ್. ಪರವಾಗಿಲ್ಲ, ಇದು ಚೆನ್ನಾಗಿದೆ, ನನಗೆ ಸೂಟ್ ಆಗೋ ಶೇಡ್ನ ನಾನು ತಗೊಂಡಿದ್ದೀನಿ. ಈ ಶೇಡ್ ಪರ್ಲ್ ಅಂತ 01 ಶೇಡ್ ನಂಬರು. ಹಾಗೆ ನನಗೆ ಅಲ್ಲಿ ತಗೋಬೇಕಾದ್ರೆ ನನಗೆ ಗೊತ್ತಾಗಿಲ್ಲ, ನಾನು ಸ್ವಾಚ್ ಟೆಸ್ಟ್ ಮಾಡಿದ್ರು ನನಗೆ ಅಂದರೆ ಅಷ್ಟು ಐಡಿಯಾ ಇರಲಿಲ್ಲ ನಂಗೆ ಇದು ಸೂಟ್ ಆಗುತ್ತೋ ಇಲ್ವೋ ಅಥವಾ ತುಂಬ ವೈಟ್ ಅನ್ಸ್ಬಿಡುತ್ತೇನೋ ನನ್ನ ಸ್ಕಿನ್ಗೆ ಅಂತ. ಅದಕ್ಕೋಸ್ಕರ ಕಾಂಪ್ಯಾಕ್ಟ್ನ ಬಂದು ಸ್ವಲ್ಪ ಬೇರೆ ಶೇಡಲ್ಲಿ ತಗೊಂಡೆ, ಸೊ 2 ಬ್ಯಾಲೆನ್ಸ್ ಆಗುತ್ತೆ ಅಂತ. ಇದು ಸೇಮ್ ಬ್ರ್ಯಾಂಡೇನೆ, ನಾನು ಇದನ್ನೆಲ್ಲ ಆನ್ಲೈನಲ್ಲಿ ತಗೊಂಡಿಲ್ಲ, ಲೋಕಲ್ ಸ್ಟೋರಲ್ಲಿ ತಗೊಂಡಿರೋದು, ಇಲ್ಲಿ ನಮ್ಮ ಮನೆ ಹತ್ರ ಇರೋ ಅಂಗಡಿಯಲ್ಲಿ. ಹಾಗೆ ಇದನ್ನ ನಾನು ಆನ್ಲೈನಲ್ಲಿ ತರಿಸಿದ್ದು, ಇದು ಪ್ಲಮ್ದು ಬ್ಲಷ್, ಇದು ಆಫರಲ್ಲಿತ್ತು, ಅದಕ್ಕೋಸ್ಕರ 99 ರುಪೀಸ್ಗೆ ಆಫರಲ್ಲಿತ್ತು ಅವ್ರದ್ದು ಬರ್ಡೇ ಸೇಲಲ್ಲಿ, ಆವಾಗ ತಗೊಂಡಿದ್ದು. ಮತ್ತೆ ಒನ್ಸ್ ಅಗೈನ್ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ. ಹಾಗೆ ಇದು ಫೇಸಸ್ ಕೆನಡಾ, ಇದು ಅಷ್ಟೇನೆ ಆಫರಲ್ಲಿತ್ತು. ಫೇಸಸ್ ಕೆನಡಾ ಬ್ರ್ಯಾಂಡ್ನ ಇದೊಂದು ಲಿಪ್ಸ್ಟಿಕ್, ಆಂಬರ್ ಶೇಡ್, ಆಂಬರ್ 14. ಇದು ಪ್ಲಮ್ದು, ಇದು ಅಷ್ಟೇ ಸೇಲಲ್ಲಿತ್ತು. ಇದು ಲಿಪ್ ಕ್ರೇಯಾನ್, ಇದು ಸೇಲಲ್ಲಿ ಇದ್ದಕ್ಕೆ ತಗೊಂಡಿದ್ದು. ಇದು ನನ್ನ ಫ್ರೆಂಡ್ ಹತ್ರ ಕದ್ದಿದ್ದು, ಇದು ಸೇಮ್ ಎಲ್ ಬ್ರ್ಯಾಂಡ್, ELLE. ಸೊ ಇದು ನನ್ನ ಮೇಕಪ್, ಇಷ್ಟೇನೆ, ಮತ್ತೇನೂ ಇಲ್ಲ. ಇದೊಂದು ಬ್ರಷ್ ಇದೆ, ಇದು ನನ್ನ ಮೇಕಪ್, ಇದಿಷ್ಟರಲ್ಲೇ ಮುಗಿಯುತ್ತೆ, ಓಕೆನಾ. ಹಾಗೆ ನಾನು ಝೂಡಿಯೋದಲ್ಲಿ ಈ ಒಂದು ಶಾರ್ಟ್ಸ್ನ ತಗೊಂಡೆ, ಇದು ಟಮ್ಮಿ ಟಕ್ಕರ್ ಪ್ಲಸ್ ಶಾರ್ಟ್ಸ್ ಇದೆ. ಹೊಟ್ಟೆ ಸ್ವಲ್ಪ ಗುಂಡು ಇರೋರಿಗೆ, ನನ್ನಂಥವ್ರಿಗೆ ಹೆಲ್ಪ್ ಆಗುತ್ತೆ. ಜಿಮ್ಗೆ ಹೋಗ್ತಾ ಇದ್ದೀನಿ, ಬಟ್ ಏನು ಯೂಸ್ ಆಗ್ತಾ ಇಲ್ಲ, ಯಾಕಂದ್ರೆ ಡಯಟ್ ಮಾಡ್ತಾ ಇಲ್ಲ ಕರೆಕ್ಟಾಗಿ.
ಬಟ್ ಬರ್ತೀನಿ, ದಾರಿಗೆ ಬರ್ತೀನಿ ವೆರಿ ಸೂನ್. ಸೊ ದಟ್ಸ್ ಆಲ್ ಫಾರ್ ಟುಡೇ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇನ್ನೊಂದು ವಾರದೊಳಗೆ ಅಥವಾ ಪಾಂಡಿಚೇರಿಗೆ ಹೋಗಿ ಬಂದು ಒಂದು ವಾರದೊಳಗೆ ಆದಷ್ಟು ಟ್ರೈ ಮಾಡ್ತೀನಿ ಅಲ್ಲಿಯ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ. ಹಾಗೆ ನಿಮಗೆ ಬಜೆಟ್ ಸಮೇತ ಯಾರ್ಯಾರಿಗೆ ಎಷ್ಟೆಷ್ಟು, ಒಬ್ಬೊಬ್ಬರಿಗೆ ಎಷ್ಟು ಬಂತು, ನಾವು ಎಲ್ಲಿದ್ವಿ, ಅದನ್ನೆಲ್ಲನೂ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ, ಇನ್ನು ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ನನ್ನ ಪೇಜ್ ಇದೆ ಹವ್ಯಕ ಸ್ವಾಹ ಅಂತ, ಸೊ ನೀವು ಅಲ್ಲಿ ಫಾಲೋ ಮಾಡಿ. ಹಾಗೆ ನಾನು ಏನೇನು ಬಟ್ಟೆಗಳನ್ನ ಆನ್ಲೈನಲ್ಲಿ ತಗೊಂಡಿದ್ದೀನಿ ಅಥವಾ ಆಫ್ಲೈನಲ್ಲಿ ತಗೊಂಡಿರೋದಕ್ಕೆ ಸಿಮಿಲರ್ ಏನಾದರೂ ಸಿಕ್ಕಿದ್ರೆ ನಾನು ಡೆಫಿನೆಟ್ಲಿ ಲೈಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡ್ತೀನಿ. ಸೊ ನೀವು ನಾನು ಇನ್ಸ್ಟಾಗ್ರಾಮಲ್ಲೂ ಹೋಗಿ ಚೆಕ್ ಮಾಡ್ಬೋದು, ಅಲ್ಲೂ ಲಿಂಕ್ ಇರುತ್ತೆ ಯೂಶ್ವಲಿ. ಬಿಟ್ಟು ನಾನು ಏನೇನು ತೊಗೊಂಡಿದ್ದೀನಿ, ನಾನು ಏನೇನು ಡ್ರೆಸ್ಗಳನ್ನು ಯೂಸ್ ಮಾಡ್ತೀನಿ, ನಿಮ್ಗೆ ಅದನ್ನು ತಗೋಬೇಕು ಅನ್ಸಿದ್ರೆ, ನಿಮ್ಗೆ ಅದು ಇಷ್ಟ ಆದರೆ ನೀವು ಅದನ್ನು ತಗೋಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ.